ರಾತ್ರಿ 12 ಗಂಟೆ ಆಗಿದ್ಮೇಲೆ ಸ್ವಲ್ಪ ಜಾಗ ಈ ಥರದ್ದು ಇವೆ. ಅಲ್ಲಿ ಮನುಷ್ಯರು ಹೋಗೋದು ಸೇಫ್ ಅಲ್ಲ. ಯಾಕಂದ್ರೆ ಹೋಗೋ ಕಡೆ ರಸ್ತೆ ಏನೋ ಇರತ್ತೆ, ಆದ್ರೆ ಡೆಸ್ಟಿನೇಷನ್ ಇರಲ್ಲ. ಹೋಗೋ ಕಡೆ ಶಬ್ದ ಏನೋ ಕೇಳ್ಸತ್ತೆ, ಆದ್ರೆ ಶಬ್ದ ಯಾರು ಮಾಡ್ತಿದ್ದಾರೆ ಅಂತ ಗೊತ್ತಾಗಲ್ಲ. ಅದೇ ಥರದ್ದೊಂದು ಜಾಗದ ಬಗ್ಗೆ ನಾನಿವತ್ತು ನಿಮಗೆ ಹೇಳಕ್ ಹೊರಟಿದ್ದೀನಿ. ಆ ಜಾಗದ ಹೆಸರು ರಾಣಿಪುರ. ರಾಣಿಪುರ ಊರ್ನವರು ಏನು ಹೇಳ್ತಾರೆ ಅಂದರೆ, ಯಾವತ್ತಾದರೂ ನಿಮ್ಮ ಟ್ರೈನ್ ಮಧ್ಯರಾತ್ರಿ ಆಗಿದ್ಮೇಲೆ ಅಲ್ಲೇನಾದರೂ ತಲುಪಿದ್ರೆ ನೀವು ದೇವ್ರ ಹತ್ರ ಒಂದೇ ಒಂದನ್ನು ಕೇಳ್ಕೊಳ್ಬೇಕು, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬೆಳಗ್ಗೆ ಆಗಲಿ ಅಂತ. ಯಾಕಂದರೆ ರಾತ್ರಿ ಆ ಸ್ಟೇಷನ್ನಿಂದ ಊರ ಕಡೆಗೆ ಹೊರಟಿದ್ದ ಅರ್ಧಕ್ಕರ್ಧ ಜನ ವಾಪಸ್ ಬೆಳಗ್ಗೆ ಕಾಣಿಸೋದೇ ಇಲ್ಲ. ಮತ್ತೆ ಕಾಣಿಸೋ ಜನ ಮುಂಚೆ ಹೆಂಗಿದ್ರು ಆ ಥರ ಯಾವತ್ತೂ ಕೂಡ ಇರಲ್ಲ. ಇವತ್ತು ನಾನು ನಿಮಗೆ ಒಂದು ಸ್ಕೂಲ್ ಟೀಚರ್ ಜೊತೆ ನಡೆದಿದ್ದ ಘಟನೆನ ಹೇಳ್ತೀನಿ. ಅವನು ಇದೆಲ್ಲ ವಾರ್ನಿಂಗ್ಗಳನ್ನ ಇಗ್ನೋರ್ ಮಾಡಿ ಆ ರಾತ್ರಿ ರಾಣಿಪುರದ ಕಡೆಗೆ ಹೊರಟಿದ್ದ. ಅವನು ಬೆಳಿಗ್ಗೆ ಜೀವಂತವಾಗೇನೋ ವಾಪಸ್ ಬರ್ತಾನೆ, ಬಟ್ ಅವನ ಜೀವನನ ಅಲ್ಲೇ ಬಿಟ್ಟಿದ್ದ. ನಿಮ್ಗೇನಾದ್ರೂ ಇದು ಬರೀ ಕತೆ ಅಂತ ಅನ್ಸಿದ್ರೆ ವಿಡಿಯೋನ ಕೊನೆ ತನಕ ನೋಡಿ. ಯಾಕಂದ್ರೆ ನಾನಿವತ್ತು ಹೇಳಕ್ ಹೊರಟಿರೋ ಕತೆ ಇವತ್ತು ರಾತ್ರಿನೂ ಕೂಡ ಅಲ್ಲಿದು ನಡೀತಿರುತ್ತೆ. ನನ್ನ ಹೆಸರು ರಾಘವ್ ಶರ್ಮಾ. ನಾನೊಬ್ಬ ಸ್ಕೂಲ್ ಟೀಚರ್. ನಾನಿವತ್ತು ನಿಮಗೆ ಹೇಳಕ್ ಹೋಗ್ತಿರೋದು ಬರೀ ಒಂದು ಕತೆ ಅಲ್ಲ. ನಿಜ ಹೇಳಬೇಕು ಅಂದರೆ ಆ ಘಟನೆ ಬಗ್ಗೆ ಯೋಚನೆ ಮಾಡಿದಾಗ ಇವತ್ತಿಗೂ ಕೂಡ ನನ್ನ ಕೈ ಅದಾಗೆ ಅದು ನಡ್ಗಕ್ಕೆ ಶುರು ಆಗುತ್ತೆ. ಈ ಘಟನೆ ನನಗೆ ನಡೆದಿದ್ದು ರಾಣಿಪುರ ಅಂತ ಒಂದು ಚಿಕ್ಕ ಊರಿನಲ್ಲಿ. ನಾನಲ್ಲಿ ಒಬ್ಬ ಗೌರ್ಮೆಂಟ್ ಸ್ಕೂಲ್ ಟೀಚರ್ ಆಗಿ ಅಪಾಯಿಂಟ್ ಆಗಿದ್ದೆ. ಅವತ್ತು ನನ್ನ ಟ್ರೈನ್ ಬಂದ್ಬಿಟ್ಟು ಸುಮಾರು 7:30 ಹತ್ತತ್ರ ಸಂಜೆನೆ ತಲುಪಬೇಕಾಗಿತ್ತು. ಆದರೆ ಟ್ರೈನ್ ಫುಲ್ ಡಿಲೇ ಆಗಿರೋ ಕಾರಣದಿಂದ ನನ್ನ ಟ್ರೈನ್ ಆ ಸ್ಟೇಷನ್ ರೀಚ್ ಆಗ್ದಾಗಲೇ ತುಂಬ ಲೇಟ್ ಆಗಿಬಿಟ್ಟಿತ್ತು. ಇಳಿಯೋ ಮುಂಚೆ ನನ್ನನ್ನು ವಾಚ್ ಕಡೆಗೆ ನೋಡ್ತೀನಿ. ಇವಾಗ ಸಮಯ ಬಂದ್ಬಿಟ್ಟು 12 ಗಂಟೆ 7 ನಿಮಿಷ ಹತ್ರ ಆಗಿತ್ತು. ನಾನು ನನ್ನ ಬ್ಯಾಗ್ಸ್ನೆಲ್ಲ ಎತ್ಕೊಂಡು ಸ್ಟೇಷನ್ ಹತ್ರ ಇಳಿದೆ. ಇಳ್ದಿದ ತಕ್ಷಣನೇ ನನಗೆ ವಿಚಿತ್ರ ಅನ್ಸುತ್ತೆ. ಯಾಕಂದ್ರೆ ಫುಲ್ ಸ್ಟೇಷನ್ ಖಾಲಿ ಹೊಡಿತಿತ್ತು. ಒಂದು ಟೀ ಅಂಗಡಿ ಇಲ್ಲ, ಒಬ್ಬ ಪ್ಯಾಸೆಂಜರ್ ಕೂಡ ಇಲ್ಲ. ಯಾಕೆ? ಅಲ್ಲೊಂದು ನಾಯಿ ಕೂಡ ಕಾಣಿಸ್ತಿರ್ಲಿಲ್ಲ. ಅಲ್ಲಿ ಬರೀ ಒಂದು ಯೆಲ್ಲೋ ಕಲರ್ ಬಲ್ಬ್ ಇತ್ತು, ಅದು ಕೂಡ ಆನ್ ಆಫ್ ಆನ್ ಆಫ್ ಆಗ್ತಿತ್ತು. ನಾನು ಪಕ್ಕದಲ್ಲಿ ತಿರುಗಿ ನೋಡಿದಾಗ ಅಲ್ಲೊಂದು ಬೋರ್ಡ್ ಇರುತ್ತೆ. ಆ ಬೋರ್ಡ್ ಮೇಲೆ ದೊಡ್ಡ ಅಕ್ಷರದಲ್ಲಿ ರಾಣಿಪುರ ಅಂತ ಬರೆದಿತ್ತು. ನಾನು ನನ್ನ ಬ್ಯಾಗ್ಸ್ನ ಎತ್ಕೊಂಡ್ಬಿಟ್ಟು ಸ್ಟೇಷನ್ ಆಫೀಸ್ ಕಡೆಗೆ ನಡೆಯಕ್ಕೆ ಶುರು ಮಾಡ್ತೀನಿ. ಸ್ಟೇಷನ್ ಆಫೀಸ್ ಹತ್ರ ಬಂದಿದ ತಕ್ಷಣ ಡೋರ್ ಓಪನ್ ಮಾಡಿದಾಗ ನನಗೆ ಅಲ್ಲೊಬ್ಬ ವಯಸ್ಸಾಗಿರೋ ವ್ಯಕ್ತಿ ಕಾಣಿಸ್ತಾನೆ. ಬಿಳಿ ಗಡ್ಡ, ಸುಸ್ತಾಗಿರೋ ಕಣ್ಗಳು ಮತ್ತೆ ಪಕ್ಕದಲ್ಲಿ ಒಂದು ಲ್ಯಾಂಟರ್ನ ಇಟ್ಕೊಂಡು ಅವರು ಅಲ್ಲೇ ಮಲಗ್ತಿದ್ರು. ಅವ್ರು ಬಂದ್ಬಿಟ್ಟು ಸ್ಟೇಷನ್ ಮಾಸ್ಟರ್. ನಾನು ಅವ್ರ ಹತ್ರ ಹೋಗಿ ಅವ್ರನ್ನ ಕರೆದೆ. ಸರ್, ಸರ್, ನಾನು ಇವಾಗ ಜಸ್ಟ್ ಇಳಿದೆ. ನೀವು ನನಗೆ ಸ್ವಲ್ಪ ರಾಣಿಪುರ ಕಡೆ ಹೋಗೋ ರಸ್ತೆ ಬಗ್ಗೆ ಹೇಳಕ್ಕಾಗತ್ತಾ ಅಂತ ಕೇಳಿದಾಗ ಅವರು ನಿಧಾನವಾಗಿ ಮುಖನ ಮೇಲ್ಗಡೆ ತಿರುಗಿಸ್ತಾರೆ. ಅವರು ಒಂದು ನಿಮಿಷ ಏನೂ ಮಾತೇ ಆಡಿಲ್ಲ. ಆಮೇಲೆ ಕ್ಲಾಕ್ನ ನೋಡಿ ಮತ್ತೆ ನನ್ನ ಕಡೆಗೆ ತಿರುಗಿ ನೋಡ್ತಾರೆ. ಅವ್ರು ನನಗೆ ಹೇಳ್ತಾರೆ, ಈ ಸಮಯದಲ್ಲಿ ರಾತ್ರಿ ಅದು ಒಬ್ಬರೇ ಹೋಗ್ತೀರಾ ಅಂತ. ನಾನು ಅದಕ್ಕೆ ಹೇಳಿದೆ, ಹ್ಞೂ, ಒಬ್ಬನೇ ಹೋಗ್ತೀನಿ ಸರ್, ಒಬ್ಬನೇ ಬಂದಿರೋದು ನಾನು ಅಂತ. ಅವರದಕ್ಕೆ ಇವಾಗ ಮತ್ತೆ ಕೇಳ್ತಾರೆ, ಏನು ಕೆಲಸದ ಮೇಲೆ ಬಂದಿರೋದು ಊರ ಕಡೆಗೆ, ಏನು ಮಾಡ್ಕೊಂಡಿದ್ದೀರಾ ಅಂತ. ನನಗೆ ಸ್ವಲ್ಪ ವಿಚಿತ್ರ ಅನ್ಸತ್ತೆ. ರಸ್ತೆ ಬಗ್ಗೆ ಹೇಳಿ ಅಂದರೆ ಇವ್ರೇನು ಇಷ್ಟೊಂದು ಕೇಳ್ತಿದ್ದಾರೆ ಅಂತ. ಆದರೂ ನಾನು ಅವ್ರಿಗೆ ಹೇಳ್ತೀನಿ, ನಾನು ಈ ಗೌರ್ಮೆಂಟ್ ಸ್ಕೂಲಿಗೆ ಅಪಾಯಿಂಟ್ ಆಗಿರೋ ಹೊಸ ಟೀಚರ್ ಸರ್ ಅಂತ. ಅವ್ರ ಮುಖ ಇವಾಗ ಕಂಪ್ಲೀಟಾಗಿ ಚೇಂಜ್ ಆಗಿಬಿಡತ್ತೆ. ಅವ್ರ ಹಾವ ಭಾವ ಎಲ್ಲ ಬದಲಾಗಿತ್ತು. ಅವ್ರಿವಾಗ ಗಂಭೀರವಾಗಿ ನನಗೊಂದು ಮಾತು ಹೇಳ್ತಾರೆ. ನೋಡಪ್ಪ, ನಿನ್ನ ಒಳ್ಳೇದಕ್ಕೆ ಹೇಳ್ತಿದ್ದೀನಿ. ಆದರೆ ಇವತ್ತು ಇಲ್ಲೇ ಮಲಗ್ಬಿಟ್ಟು ನಾಳೆ ಎದ್ಬಿಟ್ಟು ಹೋಗು. ಇವಾಗೆಲ್ಲ ಆ ಕಡೆ ಹೋಗಕ್ಕೆ ಹೋಗ್ಬೇಡ ಅಂತ. ನಾನು ಅವಾಗ ಕೇಳ್ತೀನಿ, ಯಾಕೆ ಸರ್, ಏನಾಯ್ತು? ಏನಾದರೂ ತೊಂದರೆನಾ ಅಲ್ಲಿ ಹೋದ್ರೆ ಅಂತ. ಅವಾಗ ಅವ್ರು ಹೇಳ್ತಾರೆ, ಆ ಥರ ಏನಿಲ್ಲ, ಜಸ್ಟ್ ಇವಾಗ ಹೋಗ್ಬೇಡ, ರಾಣಿಪುರ ರಾತ್ರಿಯಲ್ಲಿ ಸೇಫ್ ಅಲ್ಲ ಅಂತ. ನಾನು ಅವಾಗ ಅವ್ರಿಗೆ ಕೇಳ್ತೀನಿ, ಏನು ಸರ್, ಕಳ್ತನ ಗೀಳ್ತನ ಏನಾದರೂ ಆಗ್ತಿರತ್ತಾ ಹೆಂಗೆ ರಾತ್ರಿ ಅಂತ. ಅವರವಾಗ ಮೆಲ್ಲಗೆ ಹೇಳ್ತಾರೆ, ಹ್ಞೂ, ಕಳ್ತನ ಏನೋ ಆಗತ್ತೆ, ಬಟ್ ಅದ್ರ ಜೊತೆಯಲ್ಲಿ
ಬೇರೆ ಏನೇನೋ ಕೂಡ ಆಗ್ತಿರತ್ತಿಲ್ಲಿ ಅಂತ. ಅದನ್ನ ಕೇಳಿದ್ ನನಗೆ ಅರ್ಥ ಆಗಿಲ್ಲ. ಹ್ಮ್. ಏನ್ ಸರ್ ಏನ್ ಹೇಳಿದ್ರಿ? ಬೇರೆ ಅಂದ್ರೆ? ಅರ್ಥ ಆಗಿಲ್ಲ. ಅವಾಗ ಅವ್ರು ಹೇಳ್ತಾರೆ, ನೀನ್ ಹೋಗ್ಬೇಕು ಅನ್ಕೊಂಡಿರೋ ರಸ್ತೆ ಈ ಸಮಯದಲ್ಲಿ ಅಲ್ಲಿ ಕೆಟ್ಟ ಆತ್ಮಗಳು ಸುತ್ತುತ್ತಿರತ್ತೆ. ಅದಕ್ಕೆ ನಾನು ನಿನ್ಗಲ್ಲಿ ಹೋಗ್ಬೇಡ ಅಂತ ಹೇಳ್ತಿರೋದು. ಇದನ್ನ ಕೇಳಿದ್ ನನ್ನ ಗಂಟ್ಲು ಇವಾಗ ಡ್ರೈ ಆಗಿ ಹೋಗ್ಬಿಟ್ಟಿತ್ತು. ನನಗೇನು ಹೇಳ್ಬೇಕಂತಾನೆ ಗೊತ್ತಾಗಿಲ್ಲ. ಅವರು ಆಮೇಲೆ ಮತ್ತೆ ಹೇಳೋದಕ್ಕೆ ಶುರು ಮಾಡ್ತಾರೆ. ಊರವರು ಏನು ಹೇಳ್ತಾರಂದ್ರೆ, ರಾತ್ರಿ ಸ್ಟೇಷನ್ನಿಂದ ಊರ್ ಕಡೆಗೆ ಯಾರ್ಯಾರು ನಡ್ಕೊಂಬರ್ತಾರೋ ಅದರಲ್ಲಿ ತುಂಬ ಜನ ಮಾರನೇ ದಿನ ಕಾಣಿಸೋದೇ ಇಲ್ಲ. ಅವ್ರೇನಾದ್ರು ಅಂತಾನೆ ಗೊತ್ತಾಗಿಲ್ಲ. ಅದಕ್ಕೆ ನಾನು ನಿನಗೆ ಹೋಗ್ಬೇಡ ಅಂತ ಹೇಳ್ತಿರೋದು. ಅವಾಗ ಅವ್ರ ಪಕ್ಕದಲ್ಲಿಟ್ಟಿರೋ ಲ್ಯಾಂಟರ್ನಲ್ಲಿರೋ ದೀಪ ಅಲ್ಲಾಡಕ್ಕೆ ಶುರು ಆಗುತ್ತೆ. ನನಗೊಂದು ಸೆಕೆಂಡ್ ಸ್ವಲ್ಪ ಭಯ ಆಗುತ್ತೆ. ಆದರೆ ನಾನು ನನಗೇನೆ ಸಮಾಧಾನ ಮಾಡ್ಕೊಂಬಿಟ್ಟು ವಾಪಸ್ ಅವ್ರಿಗೆ ಹೇಳ್ತೀನಿ, ಏನು ಸರ್ ನೀವೆಲ್ಲ ಕತೆ ಹೇಳ್ತಿದ್ದೀರಾ? ನಾನೊಬ್ಬ ಎಜುಕೇಟೆಡ್ ಪರ್ಸನ್. ನನಗಿದು ದೆವ್ವ ಗಿವ್ವ ಅನ್ನೋದ್ ಮೇಲೆಲ್ಲ ನಂಬಿಕೆ ಇಲ್ಲ. ನನಗೆ ರಸ್ತೆ ಹೇಳಿ ಸರ್ ಸಾಕು. ನಾನು ನನ್ನ ಪಾಡಿಗೆ ಹೋಗ್ತೀನಿ ಅಂತ. ಅವರಿವಾಗ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಸೀರಿಯಸ್ ಆಗಿ ಹೇಳ್ತಾರೆ, ಹ್ಮ್, ಒಳ್ಳೇದು ಹಂಗಂದ್ರೆ ಹೋಗು, ನಾನೇನು ಬೇಡ ಅನ್ನಲ್ಲ. ಈ ಕಡೆಯಿಂದ ತಿರುಗಿ ಮುಂದೆಗಡೆಗೆ ಹೋದ್ರೆ ಒಂದು ಚಿಕ್ಕ ರಸ್ತೆ ಕಾಣಿಸುತ್ತೆ. ಅದೇ ರಸ್ತೆ ರಾಣಿಪುರ ಕಡೆಗೆ ಹೋಗೋದು. ಆದ್ರೆ ಒಂದನ್ನು ನೆನ್ಪಿಟ್ಕೋ, ರಾತ್ರಿ ಯಾರಾದರೂ ನಿನ್ನ ಹೆಸರನ್ನ ಹಿಂದೆಗಡೆಯಿಂದ ಕರೆದ್ರೆ ಯಾವುದೇ ಕಾರಣಕ್ಕೂ ತಿರುಗಿ ನೋಡಕ್ ಹೋಗ್ಬೇಡ. ಇದನ್ ಕೇಳಿ ನಾನು ಸ್ಟೇಷನ್ನಿಂದ ಆಚೆ ಬಂದೆ. ಅವಾಗ ನಾನು ನನಗೆ ಹೇಳ್ಕೊಂತಿದ್ದೆ, ಏನಿವರು ಊರ್ ಜನ ಬಂದಿದ ತಕ್ಷಣನೇ ಎಲ್ಲ ಶುರು ಮಾಡ್ಕೊಂತಾರಲ್ವಾ, ಬರೀ ಇದೆಲ್ಲ ಕತೆಗಳು, ಮೂಢನಂಬಿಕೆ, ಏನೇನೋ ಹೇಳ್ತಿರ್ತಾರೆ. ಇದೆಲ್ಲ ಜಾಸ್ತಿ ತಲೆಗೆ ಹಚ್ಕೊಳಕ್ ಹೋಗ್ಬಾರ್ದು ಅಂತ ಅನ್ಕೊಂಡು ನಾನಿವಾಗ ರಸ್ತೆ ಕಡೆಗೆ ನಡಿಯಕ್ಕೆ ಶುರು ಮಾಡ್ತೀನಿ. ಆಚೆ ಬಂದಿದ ತಕ್ಷಣ ನನಗೆ ಒಂದು ಚಿಕ್ಕ ರಸ್ತೆ ಕಾಣಿಸುತ್ತೆ. ಅಕ್ಕಪಕ್ಕದಲ್ಲಿ ಬರೀ ಗದ್ದೆಗಳು, ದೊಡ್ಡ ದೊಡ್ಡ ಮರ ಗಿಡ ಇರತ್ತೆ ಅಷ್ಟೇನೆ. ಆ ರಸ್ತೆಯಲ್ಲಿ ಒಂದು ಸ್ಟ್ರೀಟ್ ಲೈಟ್ ಕೂಡ ಇರಲಿಲ್ಲ. ಅಲ್ಲಿ ಬರೀ ಚಂದ್ರನಿಂದ ಬೀಳ್ತಿದ್ದಿದ್ದ ಬೆಳಕು ಮುಖಾಂತರನೇ ನಡಿಬೇಕಾಗಿತ್ತು. ನಾನಿವಾಗ ಅದೇ ರಸ್ತೆ ಮೇಲೆ ನನ್ನ ಬ್ಯಾಗ್ನ ಹಿಡ್ಕೊಂಡು ನಡೆಯಕ್ಕೆ ಶುರು ಮಾಡ್ತೀನಿ. ಒಂದು 5 ನಿಮಿಷ ನಡೆದಿದ ಮೇಲೆ ನನಗೊಂದು ಅನುಭವ ಆಗುತ್ತೆ. ಏನು ಈ ರಸ್ತೆಯಲ್ಲಿ ಒಂದು ಮನೆನೇ ಇಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಅಕ್ಕಪಕ್ಕದಲ್ಲಿ ಬರೀ ಹಳೆ ಮರಗಳು, ಗಿಡಗಳು, ಅದು ಒಂಥರ ಸುತ್ತಿ ಒಂಥರ ಭಯಂಕರವಾಗಿದೆ ಅಲ್ವಾ. ಇಷ್ಟು ಗಾಳಿ ಬರ್ತಿದ್ರು ಕೂಡ ಒಂದು ಎಲೆನೂ ಕೂಡ ಯಾಕೆ ಅಲ್ಲಾಡ್ತಿಲ್ಲ ಅಂತ ಯೋಚನೆ ಮಾಡ್ತಾ ನಾನಿವಾಗ ಮುಂದೆ ನಡೀತಿದ್ದೆ. ನಾನು ಒಂದೊಂದು ಹೆಜ್ಜೆ ಮುಂದೆ ಇಡಬೇಕಾದ್ರೂ ಅಲ್ಲಿ ಚೂರು ಕೂಡ ಶಬ್ದ ಇರಲಿಲ್ಲ. ನನಗೆ ನಾನಿಡ್ತಿದ್ದ ಹೆಜ್ಜೆ ಶಬ್ದನೇ ಜೋರಾಗಿ ಕೇಳಿಸ್ತಿತ್ತು. ಆವಾಗಲೇ ಸಡನ್ ಆಗಿ ಹಿಂದೆಗಡೆ ಯಾರೋ ನಡೀತಿರೋ ಥರ ಶಬ್ದ ಕೇಳಿಸುತ್ತೆ. ನಾನೊಂದು ಸೆಕೆಂಡ್ ಅಲ್ಲೇ ನಿಂತು ಬಿಡ್ತೀನಿ. ಆ ಶಬ್ದನೂ ಕೂಡ ನಿಂತೋಯ್ತು. ಅಕ್ಕಪಕ್ಕ ತಿರುಗಿ ನೋಡಿದಾಗ ಯಾರೂ ಕಾಣಿಸಲ್ಲ. ನಾನು ಹೇ, ಏನಿಲ್ಲ ಬಿಡು ಅಂತ ನನಗೆ ಹೇಳ್ಕೊಂಡು ಮತ್ತೆ ಇವಾಗ ಮುಂದೆಗಡೆ ನಡೆಯಕ್ಕೆ ಶುರು ಮಾಡ್ತೀನಿ. ಇನ್ನೇನಿವಾಗ ನಾನು ಸ್ವಲ್ಪ ಮುಂದೆ ಹೋಗ್ಬೇಕಾದ್ರೆ ನನ್ನ ಹಿಂದೆಯಿಂದ ಒಂದು ಧ್ವನಿ ಕೇಳಿಸುತ್ತೆ, ಮೇಸ್ಟ್ರೇ. ನನಗೆ ಒಂದು ನಿಮಿಷ ಮೈಯೆಲ್ಲ ನಡುಗ್ಬಿಟ್ಟಿತ್ತು. ಯಾರು? ಯಾರಿದ್ದೀರಾ ಅಂತ ಅಕ್ಕಪಕ್ಕ ನೋಡಿದೆ. ಯಾರೂ ಕಾಣಿಸಲ್ಲ. ಅವಾಗಲೇ ನನಗೊಂದು ಮಾತು ನೆನಪಾಗತ್ತೆ. ಆ ಸ್ಟೇಷನ್ ಮಾಸ್ಟರ್ ಹೇಳಿದ ಮಾತು, ನಡಿಬೇಕಾದ್ರೆ ಯಾರಾದರೂ ನಿಮ್ಮ ಹೆಸರನ್ನ ಕರೆದ್ರೆ ಯಾವುದೇ ಕಾರಣಕ್ಕೂ ಹಿಂದೆ ತಿರುಗಿ ನೋಡಬೇಡಿ ಅಂತ. ಅದಕ್ಕೆ ನನಗಿವಾಗ ಸ್ವಲ್ಪ ಭಯ ಆಗೋದಕ್ಕೆ ಶುರು ಆಗಿತ್ತು. ನಾನು ಸ್ವಲ್ಪ ಜೋರಾಗಿ ನಡೆಯೋಕ್ಕೆ ಶುರು ಮಾಡ್ತೀನಿ. ಇನ್ನೇನು ಸ್ವಲ್ಪ ಮುಂದೆನೇ ಹೋಗಬೇಕಾದ್ರೆ ಮತ್ತೆ ಅದೇ ಧ್ವನಿ ನನಗೆ ಕೇಳಿಸುತ್ತೆ, ಮೇಸ್ಟ್ರೇ, ಸಹಾಯ ಮಾಡಿ. ಈ ಸಲ ಆ ಧ್ವನಿಯಲ್ಲಿ ಕೋಪ ಮತ್ತೆ ಏನೋ ಒಂಥರ ನೋವು ಕೇಳಿಸ್ತಿತ್ತು. ನಾನಿವಾಗ ತುಂಬ ಗಾಬರಿ ಆಗ್ಬಿಡ್ತೀನಿ. ನನಗೇನು ಮಾಡ್ಬೇಕಂತಾನೆ ಗೊತ್ತಾಗಿಲ್ಲ. ನಾನು ನನ್ನ ಬ್ಯಾಗ್ನ ಗಟ್ಟಿಯಾಗಿ ತಪ್ಕೊಂಡು ಜೋರಾಗಿ ಇವಾಗ ಓಡೋದಕ್ಕೆ ಶುರು ಮಾಡ್ತಿದ್ದೆ. ಸ್ವಲ್ಪ ಮುಂದೆ ಬಂದಿದ್ದಾಗ ನನಗೆ ಇವಾಗ ಸುಸ್ತಾಗ್ಬಿಟ್ಟಿತ್ತು. ನಾನು ಅಲ್ಲೇ ನಿಂತುಬಿಟ್ಟು ಏನಾಗ್ತಿದೆ ನನ್ನ ಜೊತೆ ಅಂತ ಯೋಚನೆ ಮಾಡ್ತಿದ್ದೆ. ಅವಾಗ ಜಸ್ಟ್ ನನ್ನ ಹಿಂದೆಯಿಂದ ಒಂದು ಧ್ವನಿ ಕೇಳಿಸುತ್ತೆ. ಆ ಧ್ವನಿ ಏನಂದ್ರೆ ಒಂದು ಚಿಕ್ಕ ಮಗು ನಗ್ತಿರೋ ಶಬ್ದ. ಆ ಶಬ್ದ ಕೇಳಿದ ನಾನು ಎಷ್ಟು ಗಾಬರಿಯಾಗಿ ಎಷ್ಟು ಭಯ ಬೀಳ್ತೀನಿ ಅಂದರೆ, ಹಾಳಾಗೋಗ್ಲಿ ಎಲ್ಲ ಇದು ಅಂತ ಅಂದ್ಕೊಂಡು ಆ ಬ್ಯಾಗ್ನ ತಗೊಂಡು ಇವಾಗ ಏನು ಹಿಂದೆ ಮುಂದೆ ಏನೂ ನೋಡಿಲ್ದೆ
ಜೋರಾಗಿ ಮುಂದೆಗಡೆಗೆ ಓಡಕ್ಕೆ ಶುರು ಮಾಡಿಬಿಟ್ಟೆ. ಜೋರಾಗಿ ನಾನು ಕಣ್ಮುಚ್ಕೊಂಡು ಮುಂದೆಗಡೆ ಓಡ್ಬೇಕಾದ್ರೆ ಗೊತ್ತಿಲ್ಲದೆ ನಾನೊಂದು ಗೋಡೆಗೋಗಿ ಹೊಡ್ಕೊಂಡ್ಬಿಡ್ತೀನಿ. ಕಣ್ಬಿಟ್ಟು ಮುಂದೆಗಡೆ ನೋಡಿದಾಗ ಅದೊಂದು ಮನೆ. ಒಳಗಡೆ ಶಬ್ದ ಬರ್ತಿತ್ತು. ಮತ್ತೆ ಲೈಟ್ಸ್ ಕೂಡ ಆನ್ ಆಗಿತ್ತು. ಆವಾಗ ನಾನು ಡೋರ್ ಹತ್ರ ಹೋಗ್ಬಿಟ್ಟು ಜೋರಾಗಿ ಬಾಗಿಲು ಬಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ ಹೊತ್ತಾಗಿದ್ಮೇಲೆ ಒಬ್ರು ಡೋರ್‌ನ ತೆಗಿತಾರೆ. ಒಳಗಡೆ ಒಬ್ರು ವಯಸ್ಸಾಗಿರೋ ಅಜ್ಜಿ ಇದ್ರು. ಅವ್ರು ನನ್ನ ನೋಡಿ ಯಾಕೋ ಶಾಕ್ ಆಗ್ಬಿಟ್ಟು ಒಂದ್ ಮಾತನ್ನ ಹೇಳ್ತಾರೆ. "ನೀನಿನ್ನೂ ಬದುಕೇ ಇದೆಯಾ?" ಅದನ್ನ ಕೇಳಿದ ನಾನು ಕೂಡ ಗಾಬರಿ ಆಗ್ಬಿಟ್ಟು ಜೋರಾಗಿ ಉಸಿರಾಡ್ತಾ ಹೇಳ್ತೀನಿ, "ಏನಜ್ಜಿ ಏನು ಹೇಳ್ತಿದ್ದೀರಾ? ನಾನಿವತ್ತೇ ನಿಮ್ಮೂರಲ್ಲಿರೋ ಗೌರ್ಮೆಂಟ್ ಸ್ಕೂಲಿಗೆ ಅಪಾಯಿಂಟ್ ಆಗಿರೋ ಟೀಚರ್. ನನಗ್ಯಾರೋ ಹಿಂದೆ ಹಿಂಬಾಲಿಸ್ಕೊಂಡು ಬರ್ತಿದ್ದಾರೆ. ಸ್ವಲ್ಪ ಮನೆಯೊಳಗೆ ಕರ್ಕೊಂತೀರಾ?" ಇದನ್ನ ನಾನು ಹೇಳಿದಾಗ ಅಜ್ಜಿ ನನ್ನ ಕೈನ ಹಿಡ್ಕೊಂಡು ಜೋರಾಗಿ ಮನೆ ಒಳಗೆ ಎಳ್ಕೊಂಡ್ಬಿಟ್ರು. ಎಳ್ಕೊಂಡಿದ್ದ ತಕ್ಷಣನೇ ಬೇಗ ಅವರು ಡೋರ್‌ನ ಕ್ಲೋಸ್ ಮಾಡಿ ಚಿಲ್ಕ ಹಾಕ್ಬಿಡ್ತಾರೆ. ಒಳಗಡೆ ಹೋಗಿದ್ಮೇಲೆ ನಾನು ಕೆಳಗಡೆ ಕೂತ್ಕೊಂಡ್ಬಿಡ್ತೀನಿ. ಅವ್ರು ನನ್ನ ಹತ್ರ ಬಂದು ನನ್ನ ತಲೆ ಮುಟ್ಬಿಟ್ಟು ಒಂದು ಮಾತನ್ನ ಕೇಳ್ತಾರೆ. "ನೀನು ಈ ರಸ್ತೆಯಲ್ಲಿ ಯಾಕಪ್ಪ ಬರಕ್ಕೆ ಹೋದೆ? ಈ ರಸ್ತೆ ಸರಿಯಲ್ಲ" ಅಂತ. ನಾನವಾಗ ಹೇಳ್ದೆ, "ಅಹ್, ಇದೇ ತಾನೇ ರಸ್ತೆ ಊರ ಕಡೆಗೆ ಹೋಗೋದು. ಹೆಂಗೆ ಸರಿಯಲ್ಲ?" ಅವಾಗವರು ನಿಧಾನವಾಗಿ ತಲೆ ಅಲ್ಲಾಡಿಸ್ಬಿಟ್ಟು ಒಂದು ಮಾತನ್ನ ಹೇಳ್ತಾರೆ. "ಬೆಳಗ್ಗೆ ಮಾತ್ರ ಈ ರಸ್ತೆ ಜನಕ್ಕೋಸ್ಕರ, ರಾತ್ರಿ ಅವ್ರಿಗೋಸ್ಕರ." ಅವ್ರಿಗೆ ಅಂದರೆ ನನಗೇನು ಅರ್ಥ ಆಗ್ತಿಲ್ಲ. "ಅಜ್ಜಿ ನೀರು ಕೊಡ್ತೀರಾ?" ಅವರು ನನಗಿವಾಗ ನೀರು ತೊಗೊಂಬಂದು ಕೊಟ್ಟರು. ನೀರು ಕುಡಿಬೇಕಾದ್ರೆ ನಾನು ಆ ಮನೆ ನೋಡ್ತಿದ್ದೆ. ಅದೊಂದು ಚಿಕ್ಕ ಗುಡಿಸಲು ಥರ ಇತ್ತು. ಬಟ್ ತುಂಬ ವಿಚಿತ್ರವಾಗಿತ್ತು. ಅಲ್ಲಿ ನಿಂಬೆಹಣ್ಣೊಳಗೆ ಮೊಳೆ ಎಲ್ಲ ಚುಚ್ಚಿಟ್ಟಿದ್ರು. ಮತ್ತು ಮನೆ ಸ್ವಲ್ಪ ಅಕ್ಕಪಕ್ಕದಲ್ಲೆಲ್ಲ ಕಪ್ಪು ಥ್ರೆಡ್‌ಗಳನ್ನ ಸುತ್ತಿದ್ರು. ಮತ್ತು ಮನೆ ಮುಂದೆ ಡೋರ್ ಇರುತ್ತಲ್ವಾ, ಅಲ್ಲಿ ಬೂದಿ ರೇಖೆನ ಕೂಡ ಹಾಕಿಟ್ಟಿದ್ರು. ಆ ಮನೆನೇ ಒಂಥರ ನೋಡೋದಕ್ಕೆ ವಿಚಿತ್ರವಾಗಿ ಅನ್ನಿಸ್ತಿತ್ತು. ಆವಾಗ ಆ ಅಜ್ಜಿ ನನ್ನ ಮುಂದೆ ಬಂದು ಕೂತ್ಕೊಳ್ತಾರೆ. ಅವ್ರು ನನಗೆ ಒಂದು ಮಾತನ್ನ ಹೇಳ್ತಾರೆ. ನಿನಗಿಂತ ಮುಂಚೆನೂ ಕೂಡ ಒಬ್ಬ ಮೇಷ್ಟ್ರು ನಮ್ಮ ಸ್ಕೂಲ್ಗೆ ಅಂತ ಬಂದಿದ್ದ." ನಾನದನ್ನು ಕೇಳಿ ಒಂದು ನಿಮಿಷ ನೀರು ಕುಡಿಯೋದನ್ನ ನಿಲ್ಲಿಸ್ಬಿಡ್ತೀನಿ. "ಬಂದಿದ್ದ ಅಂದರೆ? ಇವಾಗ ಎಲ್ಲಿದ್ದಾರೆ ಅವರು? ಏನಾಯ್ತು ಅವ್ರಿಗೆ?" ಅವ್ರ ಅಜ್ಜಿ ನಗ್ತಾರೆ. ಅಂತ ಹಿಂಗೆ ತಲೆ ಅಲ್ಲಾಡಿಸ್ಬಿಟ್ರು. ಅವ್ರು ಅದಕ್ಕೇನು ಆನ್ಸರೇ ಮಾಡಲ್ಲ. ಆಮೇಲೆ ನನಗೇನು ಕೇಳಬೇಕಂತನೂ ಕೂಡ ಗೊತ್ತಾಗಿಲ್ಲ. ಅದಾಗಿದ್ಮೇಲೆ ಅವರೇ ನನಗೆ ಮತ್ತೆ ಇನ್ನೊಂದು ಮಾತನ್ನ ಕೇಳ್ತಾರೆ. "ಅಲ್ಲಿಂದ ಬರಬೇಕಾದ್ರೆ ಯಾರನ್ನಾದ್ರೂ ನೋಡ್ದಾ?" ನಾನದಕ್ಕೆ ಹೇಳಿದೆ, "ಇಲ್ಲ, ಯಾರನ್ನೂ ನೋಡಿಲ್ಲ. ಯಾರೂ ಕಾಣಿಸಿಲ್ಲ" ಅಂತ. ಮತ್ತೆ ಕೇಳ್ತಾರೆ, "ಏನಾದರೂ ಕೇಳಿಸ್ತಾ?" ನಾನದಕ್ಕೆ ತಲೆ ಹಿಂಗೆ ಅಲ್ಲಾಡಿಸ್ಬಿಟ್ಟು ಹಾಂ ಅಂತ ಸನ್ನೆ ಮಾಡ್ತೀನಿ. ಆವಾಗ ಅವರು ಕಣ್ಮುಚ್ಚಿಬಿಟ್ಟು ಮತ್ತೆ ನಗ್ನಗ್ತಾ ಒಂದು ಮಾತನ್ನ ಹೇಳ್ತಾರೆ. ಗೊತ್ತಿತ್ತು. ಅವ್ರಿಗೆ ಆಚೆ ಕಡೆಯವರಂದ್ರೆ ಚೂರು ಇಷ್ಟ ಇಲ್ಲ. ಅದು ರಾತ್ರಿ ಆ ರಸ್ತೆಯಲ್ಲಿ ನಡೆಯೋದಂತೂ ಇನ್ನೂ ಇಷ್ಟ ಆಗಲ್ಲ." ಇದೆಲ್ಲ ಆಗ್ಬೇಕಾದ್ರೆ ಸಡನ್ ಆಗಿ ಜೋರಾಗಿ ಯಾರೋ ಬಾಗಿಲನ್ನ ಬಡಿಯೋದಕ್ಕೆ ಶುರು ಮಾಡ್ತಾರೆ. ನನಗೆಲ್ಲ ಭಯ ಆಗೋಗ್ಬಿಟ್ಟಿತ್ತು. ಅದೇ ಸಮಯದಲ್ಲಿ ಒಂದು ಭಯಂಕರ ಧ್ವನಿ ಕೂಡ ಕೇಳಿಸುತ್ತೆ. "ಮೇಸ್ಟ್ರೇ." ಈ ಧ್ವನಿ ಬಂದ್ಬಿಟ್ಟು ಯಾವುದೋ ಮನುಷ್ಯಂದಾಗಿರೋದಕ್ಕೆ ಚಾನ್ಸೇ ಇಲ್ಲ. ಅದ್ಯಾವುದೋ ತುಂಬ ಭಯಂಕರವಾಗಿರೋ ಮೃಗ ಥರ ಕೇಳಿಸ್ತಿತ್ತು. ಆವಾಗ ಆ ಅಜ್ಜಿ ನನ್ನ ಹತ್ರ ಬಂದು ಒಂದು ತಾಮ್ರದ ಪ್ಲೇಟ್‌ನ ನನ್ನ ಕೈಯಲ್ಲಿ ಕೊಡ್ತಾರೆ. ಅವ್ರು ನನಗೆ ಹೇಳ್ತಾರೆ, "ಏನೇ ಕಾರಣ ಆದರೂ ಕೂಡ ಈ ಪ್ಲೇಟ್‌ನ ಕೆಳಗಡೆ ಇಡಬೇಡ. ಕೈಯಲ್ಲೇ ಇಟ್ಕೊಂಡಿರು, ಸರಿನಾ?" ಅಂತ ಅವ್ರು ಹೇಳ್ತಾರೆ. ಇವಾಗ ಆ ಬಾಗಿಲ ಮೇಲೆ ಯಾರೋ ಅವ್ರ ಉಗುರಿಂದ ಜೋರಾಗಿ ಪರ್ಚೋ ಥರ ಶಬ್ದ ಬರ್ತಿತ್ತು. ಅದೆಷ್ಟು ಜೋರಾಗಿತ್ತು ಅಂದರೆ ಕಿಟಕಿಯೆಲ್ಲ ಅಲ್ಲಾಡ್ತಿತ್ತು. ನನ್ನ ಕಿವಿಯೆಲ್ಲ ಒಂಥರ ವಿಚಿತ್ರವಾಗಿ ಇರಿಟೇಟ್ ಆಗೋಕ್ಕೆ ಸ್ಟಾರ್ಟ್ ಆಗಿ ನಾನು ಕಿವಿ ಮುಚ್ಕೊಳ್ಳೋಕೆ ಶುರು ಮಾಡಿದ್ದೆ. ಆವಾಗ ಸ್ವಲ್ಪ ಹೊತ್ತಾಗಿದ್ಮೇಲೆ ಸಡನ್ನಾಗಿ ವಾಯ್ಸ್ ಚೇಂಜ್ ಆಗುತ್ತೆ. "ರಾಘವ, ಪುಟ್ಟ, ಬಾಗಿಲು ತೆಗಿಯೋ. ನಾನು ಕಣೋ ಅಮ್ಮ. ನಾನು ಆಚೆನೇ ಇದ್ದೀನಿ." ಆ ಶಬ್ದ, ಆ ಧ್ವನಿ, ಅದು ನಮ್ಮ ಅಮ್ಮನ ಧ್ವನಿ. ಅವರೆಲ್ಲಿ ಇಲ್ಲಿ? ಅವ್ರೆಂಗ್
ಏನಾಗ್ತಿದೆ ಇಲ್ಲಿ? ನಮ್ಮಮ್ಮ ಇಲ್ಲೆಂಗ್ ಬಂದ್ರು? ನಾನೋಗಿ ಡೋರ್ ಓಪನ್ ಮಾಡ್ತೀನಿ. ನಾನಿನ್ನೇನು ಎದ್ದೇಳ್ಬೇಕು ಅಂತ ಇರಬೇಕಾದ್ರೆ ಅಜ್ಜಿ ನನ್ನ ಹತ್ರ ಬಂದು ಜೋರಾಗಿ ನನಗೆ ಕಪಾಳಕ್ಕೆ ಹೊಡಿತಾರೆ. ಅವ್ರು ಹೇಳ್ತಾರೆ, ಮುಚ್ಕೊಂಡಿಲ್ಲೇ ಕೂತ್ಕೋ, ಅದು ನಿಮ್ಮಮ್ಮ ಅಲ್ಲ, ಬೇರೆ ಯಾರೋ ಅದು, ಸುಮ್ಮನೆ ಇಲ್ಲೇ ಇರು, ಕೇಳಿಸ್ಕೋಬೇಡ ಅಂತ ಹೇಳಬೇಕಾದ್ರೆ ನನ್ನ ಕಣ್ಣಿಂದ ಅಳು ಬರ್ತಿತ್ತು. ನಾನು ನನ್ನ ಕಣ್ಣ ಮುಚ್ಕೊಂಡ್ಬಿಟ್ಟು ಕಿವಿನ ಕೂಡ ಮುಚ್ಕೊಂಡು ಅಲ್ಲೇ ಕೂತಿದ್ದೆ. ಅವಾಗ ಸಡನ್ನಾಗಿ ಲೈಟ್ಸ್ ಆಫ್ ಆಗಿಬಿಡತ್ತೆ ಮತ್ತು ಇಡೀ ರೂಮ್ ಕತ್ಲಲ್ಲಿ ತುಂಬೋಗ್ಬಿಟ್ಟಿತ್ತು. ಅದಾಗಿದ್ಮೇಲೆ ಬಾಗ್ಲತ್ರ ಶಬ್ದ ಬರೋದು ನಿಂತೋಗ್ಬಿಡತ್ತೆ. ಇವಾಗ ಆ ಶಬ್ದ ಬಂದ್ಬಿಟ್ಟು ಮೇಲ್ಗಡೆಯಿಂದ ಬರ್ತಿತ್ತು. ರೂಫ್ ಮೇಲೆ ಯಾರೋ ಒಬ್ರು ನಿಧಾನವಾಗಿ ಮೈನ ಎಳ್ಕೊಂಡು ನಡೀತಿರೋ ಥರ ಶಬ್ದ ಕೇಳಿಸ್ತಿತ್ತು. ಅದು ಎಲ್ಲ ಎಷ್ಟು ಭಯಂಕರವಾಗಿತ್ತು ಅಂದರೆ ನನಗದನ್ನು ಕೇಳಿಸ್ಕೊಳ್ಬೇಕಂತನೂ ಅನಿಸ್ತಿರ್ಲಿಲ್ಲ. ನಾನು ಆ ತಾಮ್ರದ ತಟ್ಟೆನ ಜೋರಾಗಿ ಇಟ್ಕೊಂಡು ಸುಮ್ಮನೆ ಅಲ್ಲೇ ಕಣ್ಮುಚ್ಕೊಂಡು ಕೂತಿದ್ದೆ. ಸುಮಾರು 4:30 ಬೆಳಗ್ಗೆ ಆಗಬೇಕಾದ್ರೆ ಇದೆಲ್ಲ ನಿಂತೋಗ್ಬಿಟ್ಟಿತ್ತು. ಏನು ಶಬ್ದನೂ ಕೂಡ ಬರ್ತಿರ್ಲಿಲ್ಲ. ಆವಾಗ ಅಜ್ಜಿ ಏನು ಮಾಡ್ತಾರೆ ಅಂದರೆ ಅಲ್ಲಿಂದ ಎದ್ದೋಗ್ಬಿಟ್ಟು ಬಾಗಿಲನ್ನ ನಿಧಾನವಾಗಿ ತೆಗೆದ್ಬಿಟ್ಟು ಆಚೆ ಕಡೆ ನೋಡ್ತಾರೆ. ಆಚೆ ಕಡೆ ಯಾರೂ ಇರಲಿಲ್ಲ. ಆಚೆ ಫುಲ್ಲು ಮಂಜಾಗೇ ಇತ್ತು. ಆವಾಗ ಅಜ್ಜಿ ನನ್ನ ಕಡೆ ತಿರುಗ್ಬಿಟ್ಟು ಹೇಳ್ತಾರೆ, ಏನೇ ಆದರೂ ಕೂಡ ಬೆಳಗ್ಗೆ ಆಗೋ ತನಕ ನೀನು ಈ ಮನೆಯಿಂದ ಆಚೆ ಕಾಲಿಡಬೇಡ, ಇಲ್ಲೇ ಕೂತಿರು, ಸರಿನಾ? ಆದರೆ ನನಗೆ ಆ ಮಂಜಲ್ಲಿ ಒಂದು ಆಕೃತಿ ಕಾಣಿಸುತ್ತೆ. ಒಂದು ಉದ್ದವಾದ ಆಕೃತಿ. ಆ ಆಕೃತಿ ಕಾಲ್ಗಳು ಉಲ್ಟಾ ಆಗ್ಬಿಟ್ಟಿತ್ತು ಮತ್ತು ಕತ್ತು ಮುರಿದೋಗಿತ್ತು. ಅದರ ಮುಖದಲ್ಲಿ ಒಂದು ಭಯಾನಕ ನಗು ಕಾಣಿಸ್ತಿತ್ತು. ಮತ್ತು ಆ ಆಕೃತಿ ನನ್ನ ಕಡೆಗೆ ಈ ಥರ ಬೆರಳು ಮಾಡಿ ಏನೋ ಸನ್ನೆ ಮಾಡ್ತಿತ್ತು. ಅದೆಲ್ಲ ನೋಡಬೇಕಾದ್ರೆ ನನಗೆ ಭಯದಲ್ಲೋ ಏನೋ ಗೊತ್ತಿಲ್ಲ, ನಾನು ಪ್ರಜ್ಞೆ ತಪ್ಪಿಟ್ನೋ ಅಥವಾ ಅಲ್ಲಿ ನಿದ್ದೆ ಹೋಗ್ಬಿಟ್ನೋ, ಅದಾಗಿದ್ಮೇಲೆ ಏನಾಯಿತು ಅಂತಲೇ ನನಗೆ ನೆನಪಿಲ್ಲ. ಇವಾಗ ಬೆಳಗಿನ ಜಾವ ಆಗಿತ್ತು. ಫುಲ್ ರೂಮಲ್ಲಿ ಬೆಳಕು ಕೂಡ ಬಂದಿತ್ತು. ಆಚೆ ಕಡೆ ಪಕ್ಷಿಗಳ ಧ್ವನಿ ಸಹ ಕೇಳಿಸ್ತಿರ್ಬೇಕಾದ್ರೆ ನಾನಿವಾಗ ಎದ್ದೊಳ್ತೀನಿ. ಎದ್ದು ನೋಡಿದ್ರೆ ಅಕ್ಕಪಕ್ಕದಲ್ಲಿ ಯಾರೂ ಕಾಣಿಸ್ತಿಲ್ಲ. ಆ ವಯಸ್ಸಾಗಿರೋ ಅಜ್ಜಿ ಕೂಡ ಕಾಣಿಸ್ತಿಲ್ಲ. ಆ ಇಡೀ ಮನೆಯಲ್ಲಿ ಧೂಳು ತುಂಬಿತ್ತು. ಆ ಮನೆ ರಾತ್ರಿ ಹೆಂಗಿತ್ತೋ ಬೆಳಗ್ಗೆ ಆ ಥರ ಚೂರು ಕೂಡ ಇರಲಿಲ್ಲ. ಆ ಮನೆ ಹೆಂಗೆ ಕಾಣಿಸ್ತಿತ್ತು ಅಂದರೆ ಎಷ್ಟೋ ವರ್ಷಗಳ ಮುಂಚೆಯಿಂದಾನೇ ಈ ಮನೆನ ಯಾರೋ ಹಾಗೆ ಬಿಟ್ಟು ಹೋಗ್ಬಿಟ್ಟಿರೋ ಥರ ಇತ್ತು. ಆಮೇಲೆ ಎದ್ಬಿಟ್ಟು ನೋಡಿದಾಗ ಅವಾಗ ನನಗೆ ರಿಯಲೈಸ್ ಆಗುತ್ತೆ, ಇದು ಯಾವುದೋ ಪಾಳು ಬಿದ್ದೋಗಿರೋ ಮನೆ. ನಾನು ಇಲ್ಲೇನು ಮಾಡ್ತಿದ್ದೀನಿ? ಆ ಅಜ್ಜಿ ಎಲ್ಲಿ ಹೋದ್ರು? ಏನಾಗ್ತಿದೆ ಅಂತ ಯೋಚನೆ ಮಾಡಬೇಕಾದ್ರೆ ಮನೆ ಆಚೆ ಕಡೆನೇ ಊರವರೆಲ್ಲ ಬಂದು ಸೇರಿರ್ತಾರೆ. ಅವ್ರುಗಳ ಶಬ್ದ ನನಗೆ ಕೇಳಿಸುತ್ತೆ. ಅವ್ರು ನನಗೇನೆ ಕರೀತಿದ್ರು. ನಾನಿವಾಗ ಬಾಗಿಲನ್ನ ತಳ್ಳಿಬಿಟ್ಟು ಆಚೆ ಹೋದಾಗ ಅಲ್ಲಿರೋರೆಲ್ಲ ನನ್ನ ಅಕ್ಕಪಕ್ಕ ಬಂದ್ಬಿಟ್ಟು ನನಗೆ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾರಪ್ಪ ನೀನು? ಏನು ಮಾಡ್ತಿದ್ಯಾ ಇಲ್ಲಿ ಅಂತ. ನಾನವಾಗ ಭಯದಲ್ಲೇ ಹೇಳ್ತೀನಿ, ನಾನು ನಿಮ್ಮ ಊರಲ್ಲಿರೋ ಗೌರ್ಮೆಂಟ್ ಸ್ಕೂಲ್ಗೆ ಅಪಾಯಿಂಟ್ ಆಗಿರೋ ಹೊಸ ಟೀಚರ್ ಅಂತ. ಆವಾಗ ಒಬ್ಬ ವ್ಯಕ್ತಿ ಸೈಡಿಂದ ನಡ್ಕೊಂಬಂದ್ಬಿಟ್ಟು ನನ್ನ ಮೇಲೆ ಕೆಳಗಡೆಯಿಂದ ನೋಡ್ತಾನೆ. ಅವರೆಲ್ಲರ ಮುಖನೂ ಇವಾಗ ಒಂಥರ ಬದಲಾಗ್ಬಿಟ್ಟಿತ್ತು. ಅವ್ನು ನನಗೆ ಹೇಳ್ತಾನೆ, ಸ್ಕೂಲ್ ಟೀಚರ್ ಲಾಸ್ಟ್ ಇಯರೇ ಸತ್ತೋಗ್ಬಿಟ್ಟಿದ್ದ ಅಲ್ವಾ ಅಂತ. ಅದನ್ನು ಕೇಳಿದ ನನ್ನ ರಕ್ತ ಹೆಪ್ಪುಗಟ್ಟಿತ್ತು. ನನಗೇನು ಹೇಳಬೇಕಂತಲೇ ಗೊತ್ತಾಗಿಲ್ಲ. ನಾನವಾಗ ಅವ್ರಿಗೆ ಹೇಳ್ತೀನಿ, "ಅ, ಈ ಮನೆ ಈ ಮನೆ ರಾತ್ರಿ ಹಿಂಗಿರಲಿಲ್ಲ. ಇಲ್ಲಿ ಒಬ್ಬರು ವಯಸ್ಸಾಗಿರೋ ಅಜ್ಜಿ ಇದ್ರಲ್ವಾ, ಅವರೆಲ್ಲಿ ಹೋದ್ರು ಅಂತ ಕೇಳಬೇಕಾದ್ರೆ ಅಲ್ಲಿರೋ ಒಬ್ಬ ವಯಸ್ಸಾಗಿರೋ ತಾತ ನನಗೆ ಹೇಳ್ತಾನೆ, ಓಹ್, ಅವರಾ? ಅವರಿಲ್ಲಿ ತುಂಬ ವರ್ಷ ಮುಂಚೆ ಅಪ್ಪ ಇದ್ದಿದ್ದು. ಅವ್ರು ಸತ್ತು ಎಷ್ಟೋ ವರ್ಷನೇ ಆಗೋಗ್ಬಿಡ್ತು. ಈ ರಸ್ತೆಯಲ್ಲಿ ಅವರೊಬ್ಬರೇ ಇಲ್ಲಿದ್ದಿದ್ದು. ಆ ಯಮ್ಮ ಸ್ವಲ್ಪ ನೆಟ್ಟಗಿರಲಿಲ್ಲ. ಅವರು ಮಾಟ ಮಂತ್ರ ಅಂತ ಎಲ್ಲ ಮಾಡ್ತಿರೋ ಕಾರಣದಿಂದ ಯಾರೂ ಅವ್ರ ಹತ್ರ ಮಾತು ಕೂಡ ಆಡ್ತಿರ್ಲಿಲ್ಲ. ಅವರು ಸತ್ತಿದ ಮೇಲೆ ಈ ಮನೆ ಒಳಗೆ ಯಾರೂ ಕಾಲು ಕೂಡ ಇಟ್ಟಿಲ್ಲ. ನೀನೇ ಮೊದಲ ವ್ಯಕ್ತಿ ಇದ್ರ ಒಳಗಡೆ ಇಲ್ಲಿ ಬಂದು ಮಲ್ಕೊಂಡಿರೋದು. ರಾತ್ರಿ ನಮಗೆಲ್ಲರಿಗೂ ಈ ಮನೆಯಿಂದ ಯಾರೋ ಜೋರಾಗಿ ಕಿರ್ಚೋ ಥರ, ಓಡಾಡೋ ಥರ ಶಬ್ದ ಕೇಳಿಸ್ತಿತ್ತು. ಆವಾಗ ನಾವು ಬಂದ್ಬಿಟ್ಟು ಚೆಕ್ ಮಾಡೋಷ್ಟು ನಮ್ಮಲ್ಲಿ ಧೈರ್ಯ ಇರಲಿಲ್ಲ. ಅದಕ್ಕೆ ಸುಮ್ಮನಾಗ್ಬಿಟ್ವಿ. ಬೆಳಗ್ಗೆ ಆಗಿದ ತಕ್ಷಣ ಅದಕ್ಕೆ ನಾವೆಲ್ಲ ಇಲ್ಲಿ ಬಂದ್ಬಿಟ್ಟು ಒಳಗಡೆ ಏನಾಗ್ತಿದೆ ಅಂತ ನೋಡಿದಾಗ ನೀನಲ್ಲಿ ಮಲಗಿರೋದು ನಮಗೆ ಕಾಣಿಸ್ತು ಅಂತ ಅವ್ರು ನನಗೆ ಹೇಳಿದಾಗ
ನಾನೊಂದು ಸೆಕೆಂಡ್ ಅಲ್ಲೇನೆ ಹಂಗೇನೆ ನಡುಗ್ಬಿಟ್ಟಿದ್ದೆ. ನನಗೆ ಅರ್ಥನೇ ಆಗಿಲ್ಲ ಅವತ್ತು ರಾತ್ರಿ ಏನಾಯ್ತು ಅಂತ. ಅವ್ರು ಯಾರು? ಅವ್ರು ನನಗೆ ಒಳಗಡೆ ಎಲ್ಲ ಕರ್ಕೊಂಡ್ರು, ನೀರೆಲ್ಲ ಕೊಟ್ರಲ್ವಾ? ಏನಾಗ್ತಿದೆ ಅಂತ ಯೋಚನೆ ಮಾಡ್ತಿದ್ದೆ. ಇವರೆಲ್ಲ ಹೇಳ್ತಿರೋದು ಕೇಳಬೇಕಾದ್ರೆ ಮತ್ತೆ ರಾತ್ರಿ ನಡೆದಿದ್ದ ಘಟನೆನ ಎರಡನ್ನೂ ನೆನಪಿಸ್ಕೊಂಡ್ರೆ ನಾನೇನಾದರೂ ಹುಚ್ಚ ಆಗೋಗ್ಬಿಟ್ಟಿದ್ದೀನ ಅಂತ ಅನ್ನಿಸ್ತಿತ್ತು. ಅವತ್ತೇ ನಾನು ಎಲ್ಲಾನ ಬಿಟ್ಟು ರಾಣಿಪುರ ಊರನ್ನ ಕೂಡ ಬಿಟ್ಟು ನಾನು ನಮ್ಮ ಊರ ಕಡೆಗೆ ವಾಪಸ್ ಹೊರಟಿದ್ದೆ. ನನ್ನ ಸ್ಕೂಲ್ನ ಆಮೇಲೆ ಯಾವತ್ತೂ ಜಾಯಿನ್ ಕೂಡ ಆಗಿಲ್ಲ. ವಾಪಸ್ ಊರು ಬಂದಿದ್ದ ಮೇಲೂ ಎಷ್ಟೊಂದು ದಿನ ನನಗೆ ಕ್ಲೀನಾಗಿ ನಿದ್ದೆ ಬರ್ತಿರ್ಲಿಲ್ಲ. ನನಗೆ ಒಂದು ವಿಷಯ ಮತ್ತೆ ಮತ್ತೆ ತಲೆಯಲ್ಲಿ ಅದು ಕಾಡ್ತಿತ್ತು. ಅವತ್ತು ರಾತ್ರಿ ಏನಾಯಿತು? ನನಗೆ ಆ ಮನೆಯೊಳಗೆ ಕರ್ಕೊಂಡಿರೋ ಅಜ್ಜಿ ಏನಾದರು? ಅವ್ರು ನನಗೆ ಯಾಕೆ ಕಾಪಾಡಿದ್ರು? ಏನೂ ಗೊತ್ತಿಲ್ಲ. ಆದರೆ ಒಂದು ಮಾತ್ರ ಗೊತ್ತು. ಇವತ್ತು ನಾನೊಬ್ಬನೇ ರಾತ್ರಿ ಮನೆಯಲ್ಲಿರಬೇಕಾದ್ರೆ ಆ ಆ ಧ್ವನಿ ಇವತ್ತು ನನಗೆ ಕೇಳಿಸುತ್ತೆ. ಮೇಷ್ಟ್ರೇ, ಇದೇ ಧ್ವನಿ. ಆದರೆ ಈ ಧ್ವನಿ ಆಚೆ ಕಡೆಯಿಂದ ಅಲ್ಲ, ನನ್ನ ರೂಮಿಂದಾನೇ ನನಗೆ ಕೇಳಿಸ್ತಿತ್ತು. ಸೊ ಇವತ್ತಿನ ವಿಡಿಯೋ ಇಲ್ಲಿಗೇನೆ ಮುಕ್ತಾಯ ಆಗುತ್ತೆ ಗೈಸ್. ನೀವೇನಾದರೂ ಇವಾಗ ತನಕನೂ ನೋಡ್ತಿದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್, ಇಟ್ ಮೀನ್ಸ್ ಅ ಲಾಟ್. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದೆ ಅಂದರೆ ಮರ್ತೋಗಿಲ್ದೆ ಲೈಕ್ ಮಾಡಿಬಿಡಿ. ಮತ್ತು ಚಾನಲ್ ಹೊಸದಾಗಿರೋ ಕಾರಣದಿಂದ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್. ಸೊ ಮರ್ತೋಗಿಲ್ದೆ ಸಬ್ಸ್ಕ್ರೈಬ್ ಕೂಡ ಮಾಡಿಬಿಡಿ. ನಾನು ನಿಮಗೆ ಮತ್ತೆ ವಾಪಸ್ ಸಿಗ್ತೀನಿ ಇದೇ ಥರದ ವಿಡಿಯೋ ಜೊತೆಗೆ. ಅಲ್ಲಿ ತನಕ ಟೇಕ್ ಕೇರ್, ಗುಡ್ ಬೈ ಆ್ಯಂಡ್ ಪೀಸ್ ಔಟ್.